ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಜೊತೆಗೆ ಕರ್ನಾಟಕದ 2 ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ನಾಳೆ ತೆರೆ ಬೀಳಲಿದೆ. ಉಪಚುನಾವಣೆಯಲ್ಲಿ ಗೆಲ್ಲೋರು ಯಾರು, ಸೋಲೋರು ಯಾರು ಅನ್ನುವಂತಹ ಕುತೂಹಲ ತೀವ್ರವಾಗಿದೆ, ಜೋರಾಗಿದೆ. ನಾಳೆ ಹೊರಬೀಳಲಿದೆ ಪಂಚರಾಜ್ಯ ಚುನಾವಣೆ ಫಲಿತಾಂಶ. ಎಕ್ಸಿಟ್ ಪೋಲ್ ಲೆಕ್ಕಾಚಾರ, ಅಭ್ಯರ್ಥಿಗಳಿಗೆ ಶುರು ನಡುಕ. ಉಪಸಮರ ಕಣದಲ್ಲಿ ಅಭ್ಯರ್ಥಿಗಳಿಗೆ ಡವಡವ. ಉಪಕರಣ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಹಗ್ಗಾಜಗ್ಗಾಟಕ್ಕೆ ಕಾರಣವಾಗಿದ್ದಂತಹ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆ ಮುಗಿದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಗೆ ಸೇರಿತ್ತು. ಇದೀಗ ಘಟಾನುಘಟಿ ನಾಯಕರು ಭವಿಷ್ಯ ನಾಳೆ ಬಯಲಾಗಲಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ರೆ, ಪ್ರತಿಪಕ್ಷ ಬಿಜೆಪಿ ತನ್ನ ಅಸ್ತಿತ್ವ ಸಾಬೀತುಪಡಿಸುವಂತಹ ಲೆಕ್ಕಾಚಾರದಲ್ಲಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆಲುವು ಶಾಮನೂರು ಕುಟುಂಬಕ್ಕೆ ಪ್ರತಿಷ್ಠೆಯಾದರೆ, ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಉತ್ತರಾಧಿಕತ್ವದ ಅಗ್ನಿಪರೀಕ್ಷೆ. ಗ್ಯಾರಂಟಿ ಯೋಜನೆಗಳಿಂದ 2 ಕ್ಷೇತ್ರ ಗೆಲ್ಲುತ್ತದೆ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಬಿಜೆಪಿ ಕೂಡ 2 ಕ್ಷೇತ್ರದಲ್ಲಿ ಗೆಲ್ಲುವ ವಿಶ್ವಾಸವನ್ನ ತೋರಿಸಿದೆ. ಸಹಿತ ಬಾಗಲಕೋಟೆ ಮತ್ತು ಇದರಲ್ಲಿ ನಮಗೆ ಬಹಳ ಒಳ್ಳೆ ಒಂದು ಹೋಪ್ ಇದೆ. ಅವ್ರು ಬಹಳ ದುಡ್ಡು ಕಾಸು ಸರ್ಕಾರಿ ಮಷಿನರಿಯನ್ನ ಸಾಧ್ಯ ಇರುವಷ್ಟು ಎಲ್ಲ ದುರುಪಯೋಗ ಪಡ್ಕೊಂಡು ಸಹಿತ ನಮಗೆ ಅವಕಾಶ ಇದೆ, ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನತೆ ಈ ಸರಿ ಭಾರತೀಯ ಜನತಾ ಪಾರ್ಟಿ ಕೈ ಹಿಡಿತಾರೆ. 5 ರಿಂದ 10 ಸಾವಿರ ಇದೆ. ಜನ ಆಶೀರ್ವಾದ ಯಾರಿಗೂ ಗೊತ್ತಾಗಲ್ಲ, ಆ ದೇವರಿಗಷ್ಟೇ ಗೊತ್ತಿರುತ್ತೆ ಯಾರಿಗೆ ಮತದಾರ ಮಾಡಿದ್ದಾರೆ. ಬಿಜೆಪಿ ನಾಯಕರು ಹೀಗೆ ಹೇಳಲಿಕ್ಕೆ ಕಾರಣ ಕಾಂಗ್ರೆಸ್ ಮುನಿಸು. ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಸಿಗದ ಕಾರಣ ಅಸಮಾಧಾನ ಹೊರಬಿದ್ದಿತ್ತು. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವಿರುದ್ಧ ಅಲ್ಪಸಂಖ್ಯಾತ ಸಮುದಾಯ ತಿರುಗಿಕೊಂಡಿತ್ತು. ಬಿಜೆಪಿ ಪ್ಲಸ್ ಫೈಟ್ ಆಗಬಹುದು ಅಂತ ಹೇಳಿ ಎಲ್ಲರ ಲೆಕ್ಕಾಚಾರ. ಕರ್ನಾಟಕದ ಜನತೆಯ ಕಣ್ಣು ಈಗ ಬೈ ಎಲೆಕ್ಷನ್ ಮೇಲೆ ಇದ್ದು, ಅದರಲ್ಲೂ ದಾವಣಗೆರೆ ದಕ್ಷಿಣದತ್ತ ಸೆಳೆದಿದೆ. ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಶಾಪ ತಟ್ಟುತ್ತಾ ಈ ಜಗಳದಿಂದ ಕಮಲ ಪಾಳೆಯಕ್ಕೆ ಲಾಭ ಆಗುತ್ತಾ? ಸಮರ್ಥ ಶಾಮನೂರು ವಿರುದ್ಧ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಗೆಲ್ತಾರಾ? ಕಾದ್ ನೋಡ್ಬೇಕಾಗಿದೆ.